ಹಾಯ್ ಫ್ರೆಂಡ್ಸ್, ಇದು ಮತ್ತೆ ಕಂಟಿನ್ಯೂಷನ್ ಬ್ಲಾಗ್. ಇದು ಪಾರ್ಟ್ 1 ಹಾಕಿದ್ದೆ, ಅದಕ್ಕೆ ಇವಾಗ ಪಾರ್ಟ್ 2 ಹಾಕ್ತೀನಿ. ಯಾಕಂದರೆ ಸ್ವಲ್ಪ ಸೀರೆ ಜಾಸ್ತಿ ಇದಾವಲ್ಲ, ಎಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗ್ಬಿಡುತ್ತೆ. ಅದಕ್ಕೆ ತುಂಬ ಲ್ಯಾಗ್ ಆದರೆ ಚೆನ್ನಾಗಿರಲ್ಲ ಅಂತ ನಾನೇ ಅದನ್ನು ಕಟ್ ಮಾಡಿ ಪಾರ್ಟ್ 1 ಪಾರ್ಟ್ 2 ಅಂತ ಈ ಥರ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಬಂದ್ಬಿಟ್ಟು ಇದನ್ನು ಅಮ್ಮ ಕೊಡಿಸಿದ್ದು ಅನಿಸುತ್ತೆ ಫ್ರೆಂಡ್ಸ್. ಸೀರೆ ಇದು ಅಮ್ಮ ಕೊಡಿಸಿದ್ದೆ ಸೀರೆ. ಇದು ಮದುವೆ ಆದ ಸ್ಟಾರ್ಟಿಂಗ್ ಕೊಡಿಸಿದ್ದು. ಇದು ಆಲ್ರೆಡಿ 8-9 ವರ್ಷ ಏನೋ ಆಯಿತು ಸೀರೆ ತೊಗೊಂಡು. ಇದು ಪಿಂಕ್ ಕಲರು. ನೋಡ್ತಾ ಬಂದಿದ್ದೆ ಮಾವಿನಕಾಯಿ ಬಾರ್ಡರು ನೋಡಿ. ಇದು ಥ್ರೆಡ್ ವರ್ಕು ಥ್ರೆಡ್ ವರ್ಕು ಫ್ರೆಂಡ್ಸ್. ಇದು ಥ್ರೆಡ್ ವರ್ಕು ಸಖತ್ತಾಗಿದೆ ಮಾತ್ರ. ಇದು ಮಧ್ಯ ಸ್ವಲ್ಪ ಸ್ಟೋನ್ ಎಲ್ಲ ಹಾಕಿದ್ದಾರೆ, ಅದು ಕಾಣಿಸ್ತಿದೆಯೇನೋ ಗೊತ್ತಿಲ್ಲ. ಇದು ಥ್ರೆಡ್ ವರ್ಕ್. ಇದು ಫುಲ್ಲು ಈ ಸೀರೆ ಫುಲ್ ಇದು ಥ್ರೆಡ್ ವರ್ಕ್ ಇರೋದು. ಇದು ಬಾರ್ಡರ್ ಎಲ್ಲ ಚಿಕ್ಕದು, ಇಷ್ಟೇ ಫ್ರೆಂಡ್ಸ್. ಇದು ಬಾರ್ಡರ್ ಇಷ್ಟೇ ಇರೋದು ನೋಡಿ, ತೋರಿಸ್ತೀನಿ ನೋಡಿ. ಇಷ್ಟೇ ಬಾರ್ಡರ್ ಇರೋದು, ಇದು ಚಿಕ್ಕ ಬಾರ್ಡರ್. ಇದು ನೋಡಿ, ಥ್ರೆಡ್ ವರ್ಕ್. ಇದು ಸಕ್ಕತ್ತಾಗಿದೆ ಫ್ರೆಂಡ್ಸ್. ಈ ಸೀರೆನೂ ಅಷ್ಟೇ ನನಗೆ ತುಂಬ ಇಷ್ಟ. ಸ್ಮೂತಾಗಿದೆ, ಉಟ್ಕೊಳಕ್ಕೆ ತುಂಬ ಈಸಿಯಾಗಿ ಚೆನ್ನಾಗಿರುತ್ತೆ ಸೀರೆ ಮಾತ್ರ. ಆಮೇಲೆ ಇದನ್ನು ಅಷ್ಟೇ ಅಮ್ಮ ಕೊಡಿಸಿದ ಸೀರೆ. ಇದನ್ನು ಯಾವಾಗಲೂ ಬಾಗಿಲಿಗೆ ಕೊಡಿಸಿರೋದು ಅನಿಸುತ್ತೆ, ಸ್ವಲ್ಪ ಮರ್ತೋಗ್ಬಿಟ್ಟಿದೆ ನೋಡಿ. ಇಷ್ಟು ಶೈನಿಂಗ್ ಥರ ಇದೆ ಅಂತ ಸೀರೆ ತೋರಿಸ್ತೀನಿ ನೋಡಿ. ಇಲ್ಲಿ ಕಲರ್ ಅಷ್ಟೇ, ಈ ಕಲರು ಆಗಲೇ ಒಂದು ಸೀರೆ ತೋರಿಸ್ತೀನಿ ಫ್ರೆಂಡ್ಸ್. ಈ ಕಲರು ಬಿಡುತ್ತೆ ಸ್ವಲ್ಪ. ಈ ಕಲರ್ ಇದೆಯಲ್ಲ, ನೋಡಿ, ಈ ಕಲರ್ಗೂ ಬಿಡುತ್ತೆ. ಇದು ಸ್ವಲ್ಪ ಡಾರ್ಕ್ ಬರುತ್ತೆ, ಸ್ವಲ್ಪ ಲೈಟ್ ಪ್ಯಾರೆಟ್ ಕಲರ್ ಬರುತ್ತೆ, ಸ್ವಲ್ಪ ಡಾರ್ಕ್ ಪ್ಯಾರೆಟ್ ಕಲರ್ ಬರ್ಬೋದು, ನನಗೆ ಗೊತ್ತಿಲ್ಲ ಅಷ್ಟು ಕಲರ್ಸ್. ಬಟ್ ಇದು ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಅಂತ. ಫುಲ್ ಥರ ಲೈಟ್ ಯಾವ್ದಾರ ಒಂದು ಫಂಕ್ಷನಿಗೆ ಉಟ್ಕೊಳಕ್ಕೆ ಸಖತ್ತಾಗಿರುತ್ತೆ ನೋಡಿ. ಇದು ನೈಟ್ ಉಟ್ಕೊಂಡ್ಬಿಟ್ರೆ ಅಂತೂ ಫುಲ್ ಮಿಂಚ್ತಾ ಇರುತ್ತೆ. ಇದು ಬಂದ್ಬಿಟ್ಟು ನೋಡಿ, ಇದು ಸೆರಗಿದು ಫುಲ್ಲು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಅಷ್ಟೇ, ಸೀರೆನೂ ಅಷ್ಟೇ ತುಂಬ ಸಖತ್ತಾಗಿದೆ. ಇದು ಅಮ್ಮ ಕೊಟ್ಟಿದ್ದು ಸೀರೆ ನನಗೆ. ಆಲ್ಮೋಸ್ಟ್ ಎಲ್ಲ ಅಮ್ಮ ಕೊಡಿಸಿರೋ ಸೀರೆ ಫ್ರೆಂಡ್ಸ್ ಇಲ್ಲಿ ಜಾಸ್ತಿ ಇರೋದು. ಇದು ಸಿಂಪಲ್ ಸೀರೆ ಫ್ರೆಂಡ್ಸ್. ಈ ಕಲರ್ ಅಷ್ಟೇ, ಜಾಸ್ತಿ ಇಲ್ಲ. ಇದೊಂಥರ ಕನಕಾಂಬ್ರ ಕಲರ್ ಬರುತ್ತೆ. ಇದು ಕೇಸರಿ ಕಲರ್ ಬರಲ್ಲ, ಕನಕಾಂಬ್ರ ಹೂವಿರುತ್ತೆ ನೋಡಿ, ಆ ಕಲರ್ ಬರುತ್ತೆ. ಇದು ಚಿಕ್ಕ ಬಾರ್ಡ್ರು ಫ್ರೆಂಡ್ಸ್ ನೋಡಿ. ಇದು ಇಷ್ಟೇ ಚಿಕ್ಕ ಬಾರ್ಡ್ರು. ಇದು ಸಿಂಪಲ್ಲಾಗಿ ದೇವಸ್ಥಾನಕ್ಕೆಲ್ಲಾದರೂ ಉಟ್ಕೊಂಡು ಹೋಗೋಕ್ಕೆ ಸಖತ್ತಾಗಿದೆ ಇದು ಸೀರೆ ಮಾತ್ರ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಪ್ಲೇನ್ ಸೀರೆ ಫ್ರೆಂಡ್ಸ್. ಇದು ಸ್ವಲ್ಪ ಮೇಲೆ ಪ್ರಿಂಟ್ ಆಗಿರೋದಷ್ಟೇ ನೋಡಿದರೆ, ಅದೇನೋ ಥ್ರೆಡ್ ವರ್ಕು ಅಲ್ಲ, ಸ್ಟೋನು ಎಲ್ಲ ಏನಿಲ್ಲ, ಹಾಗೆ ಪ್ರಿಂಟ್ ಆಗಿರೋದು ಸೀರೆಯಲ್ಲೇ. ಫುಲ್ ಇದೇ ಥರನೇ ಇರೋದು, ಪ್ಲೈನು. ಎಲ್ಲೂ ಇನ್ನೇನು ಎಕ್ಸ್ಟ್ರಾ ಏನು ಡಿಸೈನ್ ಆಗಲಿ ಸ್ಟೋನ್ ಆಗಲಿ ಏನಿಲ್ಲ, ಫುಲ್ ಪ್ಲೇನು. ಬಟ್ ಸ್ಮೂತ್ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಉಟ್ಕೋಬೋದು, ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಚೆನ್ನಾಗಿರುತ್ತೆ, ಸಿಂಪಲಾಗಿ ಉಟ್ಕೊಳಕ್ಕೆ ಚೆನ್ನಾಗಿರುತ್ತೆ. ಬಿಟ್ಟರೆ ಇದು ಫ್ರೆಂಡ್ಸ್, ಇದನ್ನು ಇಷ್ಟಪಟ್ಟು ಆಸೆಪಟ್ಟು ತೊಗೊಂಡಿದ್ದ ಸೀರೆ. ಒಂದು ಟೈಮಲ್ಲಿ ಇದು ತುಂಬ ಟ್ರೆಂಡಿಂಗಲ್ಲಿತ್ತು ಸೀರೆ, ನೋಡ್ತಿರ್ಬೋದು. ಇದು ಆಲ್ಮೋಸ್ಟು 10 ವರ್ಷದ ಹಿಂದಿನ ಸೀರೆ. ನಮ್ಮ ಮದುವೆಗೂ ಮುಂಚೆ ತೊಗೊಂಡಿದ್ದು ಇದು. ನಾನು ಬೆಂಗಳೂರಲ್ಲಿದ್ದಾಗ ನಾನು ದುಡ್ಡಲ್ಲಿ ತೊಗೊಂಡಿದ್ದ ಸೀರೆ ಇದು. ಇದರ ಮಾಂಟಿ ಹತ್ರ ಒಂದು ಸೀರೆ ಇತ್ತು, ಇದೇ ಕಲರ್, ಇದೇ ಥರದ್ದು. ನನಗೆ ಆ ಮಾಂಟಿ ಹತ್ರ ನೋಡ್ಬಿಟ್ಟು ನನಗೂ ಇದೇ ಥರದ್ದು ಬೇಕು ಅಂತ ನಮ್ಮ ಮಾಂಟಿ ಹತ್ರ ತರಿಸ್ಕೊಂಡಿದ್ದು ನೋಡಿ. ಇದು ತುಂಬ ಸ್ಪೆಷಲ್ ಫ್ರೆಂಡ್ಸ್ ಈ ಸೀರೆ. ಯಾಕಂದರೆ ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೆ ನನ್ನ ದುಡ್ಡಿಂದ ತೊಗೊಂಡಿದ್ದು ಸೀರೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಜಾಸ್ತಿ ಉಟ್ಕೊಂಡೇ ಇಲ್ಲ ಇದನ್ನ. ಸುಮಾರು ಇದು 10 ವರ್ಷದ ಮೇಲಾಯಿತು ಫ್ರೆಂಡ್ಸ್ ಈ ಸೀರೆ ತೊಗೊಂಡು. ಕಲರ್ ಅಷ್ಟೇ, ಇದು ಎಷ್ಟು ಚೆನ್ನಾಗಿದೆ ಕಲರ್ ಅಂದರೆ, ಎಲ್ಲೋ ಕಲರು ನೋಡಿ. ಇದು ಫುಲ್ಲು ಜಾಸ್ತಿ ಎಲ್ಲೋ ಬರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಥರ ತುಪ್ಪದ ಕಲರ್ ಅಂತಾರಲ್ಲ, ಆ ಕಲರ್ ಬರುತ್ತೆ ಇಲ್ಲಿ. ಇದು ಸೆರಗು ಫ್ರೆಂಡ್ಸ್. ಇದು ಸೆರಗಿಗೆ ಈ ಥರ ವರ್ಕ್ ಇದೆ, ಮತ್ತು ಸ್ವಲ್ಪ ಮೇಲೆ ಸ್ಟೋನ್ ಇದಾವೆ ನೋಡಿ, ಕಾಣಿಸ್ತಿರ್ಬೋದು, ಸ್ಟೋನ್ ಇದ್ದಾವೆ. ಇದು ಮಾತ್ರ ನನ್ನ ದುಡ್ಡಲ್ಲಿ ತಗೊಂಡಿರೋ ಸೀರೆ ಅಂತ ನನಗೆ ತುಂಬ ಖುಷಿ. ಜಾಸ್ತಿ ಅಂದರೆ ಹುಟ್ಟಿಲ್ಲ ಫ್ರೆಂಡ್ಸ್, ಜಾಸ್ತಿ ಎಲ್ಲೂ ಹುಟ್ಟಿಲ್ಲ ಅಷ್ಟೇ. ಅದಕ್ಕೆ ಎಷ್ಟು ಚೆನ್ನಾಗಿದೆ ಸೀರೆ. ಇದು ಆಲ್ರೆಡಿ 10-11 ವರ್ಷ ಏನೋ ಆಯಿತು ಅನಿಸುತ್ತೆ ಸೀರೆ ತೊಗೊಂಡು. 12 ವರ್ಷ ಆಗ್ತಾ ಬಂತು. ಅಷ್ಟು ಚೆನ್ನಾಗಿದೆ ಸೀರೆ. ಮತ್ತು ಇದು ಬಂದ್ಬಿಟ್ಟು ಫುಲ್ ಪ್ಲೇನ್ ಸೀರೆ ಫ್ರೆಂಡ್ಸ್. ಇದು ಫುಲ್ ಪ್ಲೇನ್, ಮತ್ತು ಬ್ಲೌಸ್ ಮಾತ್ರ ಸ್ವಲ್ಪ ವರ್ಕ್ ಇದೆ ಅಷ್ಟೇ. ಇದು ಮಾತ್ರ ಫುಲ್ ಪ್ಲೇನ್ ಸೀರೆ. ಕಲರು ಅಷ್ಟೇ, ಕಲರ್ ಮಾತ್ರ ಸಖತ್ತಾಗಿದೆ ನೋಡಿ. ನೇರಳೆ ಕಲರ್ ಇದು ಅಲ್ವಾ, ಪರ್ಪಲ್ ಕಲರು. ಫುಲ್ ಪ್ಲೇನ್ ಸೀರೆ ಫ್ರೆಂಡ್ಸ್. ಇದೆಲ್ಲೋ ಸೆರಗಲ್ಲಾಗಿರ್ಬೋದು, ಸೀರೆಯಲ್ಲಿ ಎಲ್ಲೂ ಇದು ವರ್ಕೇ ಇಲ್ಲ, ಫುಲ್ ಪ್ಲೇನ್ ಸೀರೆ ಮಾತ್ರ. ತುಂಬ ಇಷ್ಟ ಆಯಿತು ಇದೂ ಅಷ್ಟೇ. ಇದು ಸುಮಾರು ಈಗ ಒಂದು 6 ತಿಂಗಳಾಯ್ತು ಅಷ್ಟೇ ಇದನ್ನು ತಗೊಂಡು. ಇದು ಬ್ಲೌಸ್ ಮಾತ್ರ ಸ್ವಲ್ಪ
ಇದು ನೋಡಿ, ಇದು ಅವಾಗೆಲ್ಲ ಇತ್ತು ಫ್ರೆಂಡ್ಸ್. ಯಾವ ಟ್ರಿಂಗ್ ಇದ್ದಾವೆ ಆ ಸೀರೆ ತೊಗೊಂಡಿದ್ದೀನಿ ನೋಡಿ. ಇದು 2 ಕಲರಲ್ಲಿ ಬರುತ್ತೆ ಇದು ಸೀರೆ. ಇದು ಫುಲ್ಲು ಸ್ಟೋನ್ ಫ್ರೆಂಡ್ಸ್. ಇದು ಒಂಥರ ಇದು ನೋಡಿದ್ದು ಈ ಥರ ನಿಕ್ಕಿ ಒಂಥರ ನೋಡಿದ್ವಿ, ನಿಕ್ಕಿ ಥರ ಇದು. ನನಗಂತೂ ಈ ಸೀರೆ ಜಾಸ್ತಿ ಉಟ್ಟೇ ಇಲ್ಲ, ಸ್ವಲ್ಪ ಹುಟ್ಟಿದ್ದಷ್ಟೇ. ಇದನ್ನು ಜಾಸ್ತಿ ಹುಟ್ಟೇ ಇಲ್ಲ ಫ್ರೆಂಡ್ಸ್. ಇದು ಫುಲ್ ನೋಡಿ ಎಷ್ಟು ಹೆವಿ ವರ್ಕ್ ಇದೆ ಅಂದರೆ ಒಂಥರ ಮೇಲ ಚುಚ್ಚದಂಗೆ ಆಗುತ್ತೆ ನೋಡಿ. ಈ ಥರ ಇಷ್ಟಪಟ್ಟು ತೊಗೊಂಡ್ಬಿಡು. ಮತ್ತು ಇದು ಇಷ್ಟಿದೆಯಲ್ಲ ಫ್ರೆಂಡ್ಸ್ ಲೆಂತು, ಇದು ಉದ್ದ ನನಗೆ ಆಗೋದೇ ಇಲ್ಲ. ಇದು ಉದ್ದ ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ವಲ್ಪ ನಾನು ಹೈಟ್ ಇರೋದ್ರಿಂದ ಇದು ಒಂದು ಸ್ವಲ್ಪ ಉದ್ದ ಕಮ್ಮಿ ಆಗುತ್ತೆ ನೋಡಿ. ಎಷ್ಟು ಸೀರೆ ಮಾತ್ರ ಚೆನ್ನಾಗಿದೆ, ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ತೊಗೊಂಡ್ಬಿಟ್ಟೆ, ಆದರೆ ಉಟ್ಕೊಂಡಿಲ್ಲ ಅಷ್ಟೇ ಜಾಸ್ತಿ. ಈ ಥರ ನಿಕ್ಕಿ ಎಲ್ಲ ಇದಾವಲ್ಲ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ ನೋಡಿ. ಏನಾದ್ರು ಸ್ವಲ್ಪ ಏನಾದರೂ ಕೈ ನೋಡಿ ಈ ಥರ ಮುಟ್ಬಿಟ್ಟೆ ಚುಚ್ಚದಂಗೆ ಆಗುತ್ತೆ, ಚುಚ್ಚೋ ಥರ ಫೀಲ್ ಬರುತ್ತೆ. ಈ ಥರ ಬಾರ್ಡ್ರ್ ಬಂದಿದೆ, ಬಾರ್ಡ್ರ್ ಮಾತ್ರ ಸಖತ್ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿ ಬಂದಿದೆ ಬಾರ್ಡ್ರ್ ಮಾತ್ರ, ಎಲೆ ಥರ ಡಿಸೈನು ಸಖತ್ತಾಗಿದೆ ಮಾತ್ರ. ಇದು ವೈಟ್ ಕಲರ್ ಆಯಿತು, ಇದು ನಾನು ಜಾಸ್ತಿ ಉಡೋದು. ಇದು ಬಂದ್ಬಿಟ್ಟು ನನ್ನ ಮದುವೆ ಸೀರೆಯಲ್ಲಿ ಇದು ಒಂದು ನನಗೆ ಫುಲ್ ಇಷ್ಟ ಫ್ರೆಂಡ್ಸ್. ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಮದುವೆ ಸೀರೆ. ಬಾರ್ಡ್ರ್ ನೋಡ್ಬೋದು, ಇಲ್ಲಿ ಹೂವಿನ ಬಾರ್ಡ್ರ್ ಬಂದಿದೆ ನೋಡಿ, ಹೂವಿನ ಬಾರ್ಡ್ರ್ ಬಂದಿದೆ. ಸೀರೆ ಮಾತ್ರ ಇದು ರೆಡ್ ಕಲರ್ ಸೀರೆ ಉಟ್ಕೊಂಡ್ರೆ ಮಾತ್ರ ಎಷ್ಟು ಸಖತ್ತಾಗಿ ಕಾಣುತ್ತೆ ಅಂದರೆ ನನಗೆ ಇಷ್ಟವಾದ ಸೀರೆ. ಮದುವೆ ಸೀರೆಗಳಲ್ಲಿ ಇಷ್ಟವಾದ ಸೀರೆ ಇದು. ಈ ಥರ ಸೀರೆಗಳಾದರೆ ನಾವು ಬೇಗ ಉಟ್ಕೊಂಡ್ಬಿಡ್ಬೋದು, ಅಂಚಿನ ಸೀರೆಗಳಿಗಿಂತ ಈ ಸೀರೆನೇ ಬೆಸ್ಟು. ಇದು ಬಂದ್ಬಿಟ್ಟು ಸೆರಗು, ಜಾಸ್ತಿ ಡಿಸೈನ್ ಇಲ್ಲ ಫ್ರೆಂಡ್ಸ್. ಇದು ನೋಡಿ ಈ ಥರ, ಇದು ಬಂದ್ಬಿಟ್ಟು ಸೆರಗಲ್ಲಿ ಅಲ್ಲಲ್ಲೇ ಸ್ವಲ್ಪ ಈ ಥರ ನೋಡಿ, ಈ ಥರ ಹಿಂಗೆ ವರ್ಕು. ಇದು ಅಷ್ಟೇ, ಇದು ಥ್ರೆಡ್ಡಲ್ಲಿ ವರ್ಕ್ ಮಾಡಿರೋದು ಸಖತ್ತಾಗಿದೆ ಮಾತ್ರ. ಇದು ಬಂದ್ಬಿಟ್ಟು ಸೆರಗು. ಇದು ನನ್ನ ಮದುವೆ ಸೀರೆ ಫ್ರೆಂಡ್ಸ್, ಒಂದು 10 ವರ್ಷ ಆಯಿತು ಈ ಸೀರೆ ತೊಗೊಂಡು. ಇದು ಅಷ್ಟೇ ಫ್ರೆಂಡ್ಸ್, ಇದು ನನ್ನ ಮದುವೆ ಸೀರೆನೇ. ಇದು ಅಷ್ಟೇ ಕಾಟನ್ ಸೀರೆ, ಇದು ಸ್ವಲ್ಪ ಕಾಟನ್ ಥರನೇ ಬರುತ್ತೆ. ಇದು ಕಾಟನ್ನು ಸಿಲ್ಕು ಮಿಕ್ಸ್ ಅನ್ಸುತ್ತೆ, ಇದು ಕಾಟನ್ ಮಿಕ್ಸ್ ಯಾವುದೋ ಸೀರೆ ಅಂತಾರೆ ಗೊತ್ತಿಲ್ಲ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಅಂತ. ಈ ಕಲರಲ್ಲಿ ನನಗೆ 2 ಸೀರೆ ಇದೆ, ಇನ್ನೊಂದು ಸೀರೆ ಇದೆ ಕರೆಕ್ಟು, ತೋರಿಸ್ತೀನಿ ಆ ಸೀರೆನ. ಇದು ಫುಲ್ ಒಂಥರ ಕಾಟನ್ ಸೀರೆ ಥರ. ಮತ್ತು ನೋಡಿ ಸೀರೆಗೂ ತೋರಿಸ್ಬಿಡ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದು ಅಷ್ಟೇ, ಇದು ಒಂದು ಸೀರೆ ನಾವು ಯಾವ ಥರ ಉಟ್ಕೊತೀವಿ ಅದೇ ಥರ ಕುತ್ಕೊಳುತ್ತೆ ಇದು. ಮತ್ತು ಎಲ್ಲೋ ಈ ಥರ ಹರಡ್ಕೊಳೋದಾಗಲಿ ಆ ಥರ ಏನೂ ಆಗೋಲ್ಲ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಈ ಡಿಸೈನು ಈ ಥರ ಡಿಸೈನ್ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಈ ಡಿಸೈನ್ ಬಂದಿದೆ. ಇಲ್ಲಿ ಬಂದ್ಬಿಟ್ಟು ಆ ಕಲರ್ ಬಂದಿರಲ್ಲ, ಇದೇ ಕಲರಲ್ಲಿ ಅದೇ ಡಿಸೈನೇ, ಬಟ್ ಇಲ್ಲಿ ರೆಡ್ ಅಲ್ಲ ಪಿಂಕ್ ಕಲರು. ಇದೇ ಥ್ರೆಡ್ ವರ್ಕ್ ಅಲ್ಲ ಇದು, ಅಲ್ಲಿ ಅದರಲ್ಲೇ ಪ್ರಿಂಟ್ ಆಗಿರೋದು, ಸೀರೆಯಲ್ಲೇ ಪ್ರಿಂಟ್ ಆಗಿರೋದು ಫ್ರೆಂಡ್ಸ್. ಇದು ಥ್ರೆಡ್ ವರ್ಕ್ ಏನಲ್ಲ, ಅಲ್ಲೇ ಪ್ರಿಂಟ್ ಆಗಿದೆ. ಸೀರೆ ಮಾತ್ರ ನನಗೆ ಭಾಳ ಇಷ್ಟ. ಈ ಸೀರೆ ಉಟ್ಕೊಂಡ್ರು ಅಷ್ಟೇ ತುಂಬ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂತ. ಇದೊಂದು ಸೀರೆ ಆದಮೇಲೆ ಅದೇ ಕಲರ್ ಇನ್ನೂ ಸೀರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಸ್ವಲ್ಪ ಕಲರ್ ಬಿಡುತ್ತೆ ಅನಿಸುತ್ತೆ, ಹೌದು ಸ್ವಲ್ಪ ಇದು ಲೈಟ್ ಬರುತ್ತೆ, ಸ್ವಲ್ಪ ಇದು ಡಾರ್ಕ್ ಬರುತ್ತೆ. ಇದು ಅಷ್ಟೇ, ಇದು ನನ್ನ ಮದುವೆ ಸೀರೆ. ಇದು ಸುಮಾರು 10 ವರ್ಷ ಆಯ್ತು ತಗೊಂಡು. ನೋಡಿ ಯಾವ ಥರ ಡಿಸೈನ್ ಬಂದಿದೆ ಅಂತ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನನಗೆ ಈ ಸೀರೆಯಲ್ಲಿ ಬಾರ್ಡ್ರು ತುಂಬ ಇಷ್ಟ ಆಯಿತು ನೋಡಿ. ಬಾರ್ಡ್ರ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ನೋಡಿ, ಕಾಣಿಸ್ತಾ ಇರ್ಬೋದು. ಇದು ಥ್ರೆಡ್ ವರ್ಕ್ ಥರನೇ ನೋಡಿ ಎಷ್ಟು ಚೆನ್ನಾಗಿದೆ. ಬಾರ್ಡ್ರ್ ಮಾತ್ರ ಸಖತ್ ಇಷ್ಟ ಆಯಿತು. ಮತ್ತು ಕೆಳಗೆಲ್ಲ ಫುಲ್ಲು ಇದೇ ಥರನೇ ವರ್ಕ್ ಇದೆ ನೋಡಿ, ಇದೇ ಥರ ವರ್ಕ್ ಎಷ್ಟು ಚೆನ್ನಾಗಿದೆ ಅಂತ, ಸಖತ್ತಾಗಿದೆ ನಮ್ಮ ಫ್ರೆಂಡ್ಸ್. ಇದು ಈ ಥರನೇ ಫುಲ್ ಎಲ್ಲ ಫುಲ್ ಸೀರೆ ಫುಲ್ ಇದೇ ಥರನೇ ಇದೆ. ಕೆಳಗಡೆ ಮಾತ್ರ ಇದೇ ಡಿಸೈನ್ ಫ್ರೆಂಡ್ಸ್, ಫುಲ್ ಸಖತ್ತಾಗಿದೆ ಮಾತ್ರ. ಇದಾದಮೇಲೆ ಈ ಸೀರೆ ಫ್ರೆಂಡ್ಸ್, ಇವಾಗ ನಾನು ಕಾಟನ್ ಸೀರೆ ಮಾತ್ರ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಎಷ್ಟು ಕಾಟನ್ ಸೀರೆ ಇದೆ ಅಂತ ಮಾತ್ರ. ಇದು ನಮ್ಮಮ್ಮ ಕೊಡಿಸಿದ್ದು ಸೀರೆ ನನಗೆ. ಇದು ಅಷ್ಟೇ ಮದುವೆ ಆದಮೇಲೆ ಕೊಡಿಸಿದ್ದು ಅನಿಸುತ್ತೆ. ಆಲ್ರೆಡಿ ಇದು 9 ವರ್ಷ 10 ವರ್ಷನೇ ಆಗ್ತಾ ಬಂತು ಈ ಸೀರೆ. ಜಾಸ್ತಿ ಏನಿಲ್ಲ ಬಾರ್ಡ್ರ್ ನೋಡಿ, ಈ ಥರ ಬಾರ್ಡ್ರ್ ಬಂದಿದೆ. ಎಷ್ಟು ಸಿಂಪಲಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಎಷ್ಟು ಸಖತ್ತಾಗಿದೆ ಬಾರ್ಡ್ರ್ ಮಾತ್ರ. ಈ ಕಲರ್ ಅಷ್ಟೇ ಫ್ರೆಂಡ್ಸ್. ಇದು ನೋಡಿ ಸೀರೆಗೆ ಬಂದು ಈ ಥರ ಇದೆ. ಈ ಸೀರೆ ಮಾತ್ರ ನಮ್ಗೆ ಸಖತ್ ಇಷ್ಟ. ಇದು ಅಷ್ಟೇ, ಉಟ್ಕೊಂಡ್ರೆ ನಾವು ಯಾವ ಥರ ಉಟ್ಕೊಂಡಿರ್ತೀವಿ ಅದೇ ಥರ ಕುತ್ಕೊಳುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಈ ಕಲರ್ ಮಾತ್ರ ನನಗೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ಇದು ಆಮೇಲೆ ಇದೊಂದು ಸೀರೆ, ಇದು ಅಂಚಿನ ಸೀರೆ.
ಇದು ಫುಲ್ ನಮ್ಮಮ್ಮ ಕೊಡಿಸಿದ್ದು. ಇದು ಈಗೊಂದು 3-4 ವರ್ಷ ಆಯಿತು ಅನ್ಸುತ್ತೆ ಕೊಡಿಸಿದ್ದು ಸೀರೆ. ಚೆನ್ನಾಗಿದೆ, ಬಟ್ ಅಂದರೆ ರಫು ಸೀರೆ ಫ್ರೆಂಡ್ಸ್. ಇದು ರಫು, ನಾವು ಉಟ್ಕೊಂಡ್ರೆ ನೀಟಾಗಿ ಕುತ್ಕೊಳ್ಳೋದೇ ಇಲ್ಲ, ಸೆರಗು ನೆರಿಗೆ ಎಲ್ಲ ಈ ಥರ ಹಿಂಗೆ ಅಳ್ಕೊಂಡ್ಬಿಡುತ್ತೆ ದೊಡ್ಡದಾಗಿ. ಅದಕ್ಕೆ ನಾನು ಜಾಸ್ತಿ ಏನು ಯೂಸ್ ಮಾಡಿಲ್ಲ ಈ ಸೀರೆ. ಬಟ್ ಸೀರೆ ಮಾತ್ರ ಚೆನ್ನಾಗಿದೆ. ಸ್ವಲ್ಪ ಇದು ರಫ್ ಬರುತ್ತೆ ಸ್ವಲ್ಪ. ನೇರಳೆ ಕಲರ್ ಬಾರ್ಡ್ರು ನೋಡಿ, ಸ್ಟೋನ್ ವರ್ಕ್ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಸೀರೆ ಮಾತ್ರ, ಬಟ್ ಸ್ವಲ್ಪ ರಫ್ ಬರುತ್ತೆ ಫ್ರೆಂಡ್ಸ್. ಇದು ಉಡ್ಕೊಳಕ್ಕೆ ಬೇಜಾರಾಗ್ಬಿಡುತ್ತೆ, ಅದಕ್ಕೆ ನಾನು ಜಾಸ್ತಿ ಇದನ್ನ ಯೂಸೇ ಮಾಡಿಲ್ಲ. ಇದು ಸ್ವಲ್ಪ ಮಧ್ಯೆ ಸ್ಟೋನ್ ಬಂದಿದೆ, ಅದು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇದೆ. ಇಷ್ಟು ಇದಾಯಿತು. ಇದು ನನ್ನ ತಂಗಿ ನನಗೆ ಕೊಟ್ಟಿರೋದು ಫ್ರೆಂಡ್ಸ್. ಇದು ಎಷ್ಟು ಸ್ಮೂತ್ ಇದೆ ಅಂದರೆ, ಇದು ಹಿಂಗೆ ಹಿಡ್ಕೊಂಡು ಹಿಂಗೆ ಜಾರೇ ಹೋಗುತ್ತೆ ಅನಿಸುತ್ತೆ. ಇದು ಅಷ್ಟು ಸ್ಮೂತ್ ಇದೆ. ಅವಳು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ಲಲ್ಲ, ಆವಾಗ ಹೋಗಿದ್ವಲ್ಲ, ಆವಾಗ ನನಗೆ ಕೊಟ್ಟಿದ್ದ ಸೀರೆ ಇದು. ಇದು ಎಷ್ಟು ಇದೊಂಥರ ಸಿಂಪಲ್ ಕಲರ್ ಅಷ್ಟೇ, ಕಲರೇ ಒಂಥರ ಡಿಫ್ರೆಂಟ್ ಅನಿಸ್ತು ನನಗೆ. ಈ ಕಲರ್ ಅಂತೂ ನನ್ನ ಹತ್ರ ಒಂದು ಸೀರೆ ಇಲ್ಲ. ನೋಡ್ತಾ ಇರೋ ಕಲರ್ ಯಾವ ಥರ ಇದೆ, ಅಲ್ಲಿ ಅದರಲ್ಲೇ ಪ್ರಿಂಟ್ ಆಗಿದೆ. ಚೆನ್ನಾಗಿದೆ ಈ ಸೀರೆ ಮಾತ್ರ. ಬ್ಲೌಸ್ ಇದಕ್ಕೆ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಬ್ಲೌಸು ಫುಲ್ಲು ಈ ಥರ ಪರದೆ ಥರ ನೋಡಿ, ಈ ಥರ ಬ್ಲೌಸ್ ಬಂದಿದೆ ನೋಡಿ. ಇದಕ್ಕೂ ಎಷ್ಟು ಕಾಂಬಿನೇಷನ್ ಚೆನ್ನಾಗಿದೆ ಮಾತ್ರ. ಈ ಥರ ಬ್ಲೌಸ್ ಬಂದಿದೆ. ಈ ಸೀರೆ ಅಂತೂ ಫುಲ್ಲು ಎಷ್ಟು ಸ್ಮೂತ್ ಅಂದರೆ ನೋಡಿ, ಫುಲ್ಲು ಸ್ಮೂತು. ಹಿಂಗೆ ಹಿಡ್ಕೊಂಡು ನನಗೆ ಜಾರೇ ಹೋಗ್ಬಿಡುತ್ತೆ ಫ್ರೆಂಡ್, ಅಷ್ಟು ಸಖತ್ತಾಗಿದೆ. ನನ್ನ ತಂಗಿ ಕೊಟ್ಟಿರೋದು ಇದು ನನಗೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಯ್ತನಲ್ಲ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೊಟ್ಟಿರೋದು ಫ್ರೆಂಡ್ರಿ. ಈ ಸೀರೆ ಬಂದ್ಬಿಟ್ಟು ಇದೂ ಅಷ್ಟೇ ನನ್ನ ತಂಗಿ ಕೊಡಿಸಿರೋ ಸೀರೆ ಇದು. ಇದು ನೋಡೋಕೆ ಹಿಂಗಿದೆ ಫ್ರೆಂಡ್ಸ್. ಇದು 2,000 ರೂಪಾಯಿ ಸೀರೆ ಫ್ರೆಂಡ್ಸ್. ಇದು 1,000 ರೂಪಾಯಿ ಸೀರೆ ಫ್ರೆಂಡ್ಸ್. ಇದು ಕೊಡಿಸಿ ಅದರಡೆ 5 ವರ್ಷನೇ ಆಯಿತು ಫ್ರೆಂಡ್ ಈ ಸೀರೆನ. ಈ ಸೀರೆ ಮಾತ್ರ ನೋಡಿ, ಕಲರೇ ಒಂಥರ ಇದು ಫುಲ್ಲು ಯಾವ ಕಲರ್ ಅಂದರೆ ಫುಲ್ ರೆಡ್ ಕಲರ್ ಫ್ರೆಂಡ್ಸ್. ಇದು ನೋಡೋಕೆ ನಿಮಗೆ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತದೆ ಗೊತ್ತಿಲ್ಲ, ಫುಲ್ ರೆಡ್ ಕಲರ್ ಎದ್ದು ಕಾಣುತ್ತೆ ಕಲರು. ಇದು ಬಂದ್ಬಿಟ್ಟು ಬ್ಲೌಸು ಇದೇ ಕಲರೇ ಬಂದಿರೋದು. ಇದು ಬಂದ್ಬಿಟ್ಟು ಪರ್ಪಲ್ ಕಲರ್ ನೋಡಿ, ಯಾವ ಥರ ಪರ್ಪಲ್ ಕಲರ್ ಬಂದು ನೋಡಿ, ಸಖತ್ತಾಗಿ ಕಾಂಬಿನೇಷನ್ ಚೆನ್ನಾಗಿದೆ ಒಂಥರ. ಇದು ಬಂದ್ಬಿಟ್ಟು 2,000 ರೂಪಾಯಿ ಸೀರೆ ಫ್ರೆಂಡ್ಸ್. ಇದು ನನ್ನ ತಂಗಿ ಕೊಡಿಸಿರೋ ಸೀರೆ. ಇದು ಈ ಸೀರೆ ಫ್ರೆಂಡ್ಸ್. ಇದು ನನ್ನ ಧಾರೆ ಸೀರೆ ನೋಡ್ತಾ ಇರ್ಬೋದು. ಧಾರೆ ಸೀರೆ ಮಾತ್ರ ನೋಡಿ ಯಾವ ಥರ ಇದೆ ಅಂತ. ಆವಾಗ ಈ ಸೀರೆ ನೋಡಿದ ತಕ್ಷಣ ಇಷ್ಟ ಆಯಿತು ಫ್ರೆಂಡ್ಸ್. ನನಗೆ ನೋಡ್ತಾ ಇರ್ಬೋದು ನೋಡಿ ಯಾವ ಥರ ಬಾರ್ಡ್ರ್ ಕೆಳಗಂಚು ಯಾವ ಥರ ಇದೆ ಅಂತ. ಇದು ನನ್ನ ಧಾರೆಯ ಸೀರೆ, ಮದುವೆ ಸೀರೆ. ಗಂಡನ ಮನೇಲಿ ಕೊಟ್ಟಿರೋದು. ಇದನ್ನು ಮತ್ತೆಯಾರು ಕೊಟ್ಟಿರೋದು ಸೀರೆ, ಧಾರೆ ಸೀರೆ. ಇದನ್ನು ಮಾತ್ರ ಮದುವೆಯಲ್ಲಿ ನಾನು ಮದುವೆಯಲ್ಲಿ ಧಾರೆ ಮುಹೂರ್ತ ಟೈಮಲ್ಲಿ ಉಟ್ಕೊಂಡಿರೋದು. ಇದುವರೆಗೂ ನಾನು ಒಂದು ದಿವಸನೂ ಉಟ್ಕೊಂಡಿಲ್ಲ ಫ್ರೆಂಡ್ಸ್. 10 ವರ್ಷ ಆಗ್ತಾ ಬಂತಿದ್ದು. ನಾನು ಒಂದು ಸಲನೂ ಒಂದು ಫಂಕ್ಷನಿಗಾಗಲಿ ಏನಕ್ಕೂ ಹುಟ್ಟಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಅಂತ. ಅವಾಗ ಹುಟ್ಟಿ ತೆಗ್ದಿಕ್ಕಿರೋದು. ಇದುವರೆಗೂ ಏನಕ್ಕೂ ಯೂಸೇ ಮಾಡಿಲ್ಲ ನಾನು. ಇಲ್ಲಿ ಕೆಳಗೆ ನೋಡಿ, ಕೆಳಗೆಲ್ಲ ಈ ಥರ ವರ್ಕು, ಮೇಲೆ ಪ್ಲೇನು, ಕೆಳಗೆ ನೆರಿಗೆ ಬರುತ್ತಲ್ಲ ಅಲ್ಲೆಲ್ಲ ಫುಲ್ಲು ವರ್ಕ್ ಇದೆ. ಕೆಳಗೆ ಮೇಲೆ ಮಾತ್ರ ಪ್ಲೇನ್ ಇದೆ ನೋಡಿ. ಎಷ್ಟು ಸಖತ್ತಾಗಿದೆ ಸೀರೆ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಏನಂದರೆ ಉಟ್ಕೊಂಡ್ರೆ ಸ್ವಲ್ಪ ಗಲೀಜಾಯಿತು ಅಂದರೂ ಇದು ಎದ್ದು ಕಾಣ್ಬಿಡುತ್ತೆ, ಮತ್ತು ವಾಶ್ ಮಾಡೋದೆಲ್ಲ ಕಷ್ಟ. ಇದಾಗ್ಬಿಡುತ್ತೆ, ಚೆನ್ನಾಗಿ ಕಾಣಲ್ಲ ಅಂತ. ಅದಕ್ಕೆ ನಾನು ಯಾವ ಫಂಕ್ಷನಿಗಾಗಲಿ ಏನಕ್ಕೂ ಉಟ್ಕೊಂಡಿಲ್ಲ. ನೋಡೋಣ ಯಾವಾಗಾದರೂ ಒಂದು ಸತಿ ಉಟ್ಕೊಂಡಾಗ ವಿಡಿಯೋ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಸೀರೆ ಮಾತ್ರ ಸಖತ್ತಾಗಿದೆ.